ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಅರವಿಂದ ಬಾಯರಿಯವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಅಂದ್ರೆ, ದ್ರೌಪದಿ ಅಕ್ಷಯಾಂಬರದ ಪ್ರಸಂಗ ಅದು ಮೂಲ ಮಹಾಭಾರತದಲ್ಲಿ ಇದೆಯೋ ಇಲ್ವೋ ಅಂತ. ಯಾಕೆಂದ್ರೆ ಆ ಭಕ್ತಿಗೋಸ್ಕರ ಅದನ್ನ ಸೇರಿಸಲಾಯಿತು ಅಂತ ಒಂದು ವಾದ ಇದೆ. ಅವರು ಅದರ ಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ರು, ಮೂಲ ಮಹಾಭಾರತದಲ್ಲಿ ಇದೆಯಾ ಅಂತ. ಖಂಡಿತ ಮೂಲ ಭಾರತದಲ್ಲಿ ದ್ರೌಪದಿಯನ್ನ ಅವರು ಸಭಾ ಮಧ್ಯದಲ್ಲಿ ಎಳೆತಂದು ಅವಮಾನ ಮಾಡುವ ಪ್ರಸಂಗ ನಡೆದದ್ದಕ್ಕೇನೆ ಮುಂದೆ ಪಾಂಡವರು ಒಬ್ಬೊಬ್ರು ಕೂಡ ಅಲ್ಲಿ ಪ್ರತಿಜ್ಞೆ ಮಾಡಿದ ಪ್ರಸಂಗ, ಮತ್ತು ಅವಳು ಕೊನೆಗೆ ತನ್ನ ಗಂಡಂದಿರು ಕೂಡ ಅಲ್ಲಿ ಅಸಹಾಯಕರಾಗಿ ಅವನ ದಾಸರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರತಿರೋಧವನ್ನು ಒಡ್ಲಿಕ್ಕಾಗದೇ ಇದ್ದಾಗ ಬಾಯಿಯಿಂದ ಮತ್ತು ಚರ್ಯೆಯಿಂದ ಮಾತ್ರ ಭೀಮ ತೋರಿಸ್ಬೇಕಾಯಿತು, ಬಿಟ್ರೆ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗ್ಲಿಲ್ಲ. ಅದು ಅವಳಿಗೆ ಅರ್ಥ ಆಗಿತ್ತು. ಆದ್ರಿಂದ ಹಾ ಕೃಷ್ಣ ದ್ವಾರಕಾವಾಸಿನ್ ಗೋಪಿ ಜನಪ್ರಿಯ ಅಂತ ಅಲ್ಲಿ ಕೃಷ್ಣನನ್ನ ಅವಳು ಅವನ ಅಡ್ರೆಸ್ ಸಮೇತ ಉಲ್ಲೇಖ ಮಾಡ್ತಾಳೆ. ಯಾಕೆಂದ್ರೆ ಆಗ ಅವನು ದ್ವಾರಕೆಯಲ್ಲಿ ತಮ್ಮ ಊರಿನ ಮೇಲೆ ಸೌಭ ಸಾಲ್ವ ತನ್ನ ವಿಮಾನದಿಂದ ಮಾಡಿದ ದಾಳಿಯನ್ನು ಎದುರಿಸುವುದಕ್ಕೋಸ್ಕರ ಅಲ್ಲಿ ಯುದ್ಧದ ಮಧ್ಯದಲ್ಲಿದ್ದ. ಆ ಯುದ್ಧದ ಮಧ್ಯದಿಂದಲೇನೆ ಕೃಷ್ಣ ಅವಳಿಗೆ ಅಕ್ಷಯಾಂಬರವನ್ನ ಕೊಟ್ಟ ಅನ್ನೋ ಪ್ರಸಂಗ ಇದೆ. ಅದು ಮೂಲದಲ್ಲಿ ಇರುವಂತದ್ದು ಹೊರತು ಭಕ್ತಿಯ ಹೆಚ್ಚಳಕ್ಕೋಸ್ಕರ ಅಥವಾ ಭಕ್ತಿಯ ಉದ್ರೇಕವನ್ನ ಮಾಡುವುದಕ್ಕೋಸ್ಕರ ಮಾತ್ರ ಈ ಕಥೆಯನ್ನ ಯಾರು ಆಮೇಲೆ ಸೇರಿಸಿದ್ದು ಅನ್ನುವ ಏನು ಮಾತಿದೆ, ಅದು ತೀರಾ ಆಮೇಲೆ ಯಾರು ಈ ವಾದವನ್ನ ಆಮೇಲೆ ಯಾರೋ ಸೇರಿಸಿದ್ದು. ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಆ ಮಾತೆಲ್ಲ ಮೂಲ ಮಹಾಭಾರತದಲ್ಲಿ ದ್ರೌಪದಿಗೆ ಸಂಬಂಧಪಟ್ಟ ಈ ಕಥೆ ಅಲ್ಲಿ ಉಲ್ಲೇಖ ಆಗಿದೆ. ಆದ್ರಿಂದ ಅದು ನಿಜವಾಗಿ ಕೃಷ್ಣನ ಮೇಲೆ ದ್ರೌಪದಿಗಿದ್ದ ಭಕ್ತಿಯನ್ನ ತೋರಿಸುತ್ತೆ. ಅದರ ಜೊತೆಗೆ ಕೃಷ್ಣ ತಾನು ಎಲ್ಲಿದ್ರೂ ಕೂಡ ಭಕ್ತನನ್ನ ರಕ್ಷಣೆ ಮಾಡಿಯೇ ಮಾಡ್ತೇನೆ ಅಂತನ್ನುವ ಭರವಸೆಯನ್ನು ಹುಟ್ಟಿಸುವ ಒಂದು ಪ್ರಕ್ರಿಯೆ ಅಲ್ಲಿ ಕಾಣುತ್ತೆ. ಅದರಿಂದಾಗಿ ಈ ಪ್ರಸಂಗ ಮಹಾಭಾರತದಲ್ಲಿ ಮೂಲದಲ್ಲಿ ಇದೆ. ಪ್ರಸಂಗದಲ್ಲಿ ಇನ್ನೂ ಒಂದು ಅಂಶವನ್ನ ನಾವು ಗಮನಿಸಬೇಕಾದ್ದೇನು ಅಂತಂದ್ರೆ, ಆ ಸೀತೆಯ ದ್ರೌಪದಿಯ ಮೈ ಮೇಲಿರುವಂತಹ ಬಟ್ಟೆಯನ್ನ ಅವನು ಸುರುಳಿ ಆಕಾರದಲ್ಲಿ ಎಳೆದು ಆಕೆಯನ್ನು ತಿರುಗಿಸಿದ ಅಂತ. ಈಗ ಅದು ಅವರ ವಿಡಿಯೋಗ್ರಫಿಗೆ ಸುಲಭ ಆಗುತ್ತೆ ಅನ್ನುವ ಕಾರಣಕ್ಕೆ ಮಾಡ್ತಾರೆ. ಆದ್ರೆ ಭಾರತದಲ್ಲಿರುವ ಉಲ್ಲೇಖ ಆಕೆ ಏಕವಸ್ತ್ರಧಾರಿಣಿಯಾಗಿದ್ಲು. ಎದೆಯ ತನಕ ಮಟ್ಟಕ್ಕೆ ಒಂದೇ ಬಟ್ಟೆಯನ್ನ ಕಟ್ಟಿಕೊಂಡಿದ್ದ ಮೈಯ ಮೇಲಿನ ಬಟ್ಟೆಯನ್ನ ಎಳೆದು ತಾನು ಆಕೆಯನ್ನ ಬತ್ತಲಾಗಿಸಿದ್ದೇನೆ ಅಂತನ್ನುವ ಉತ್ಸಾಹದಿಂದ ಎಳೆದು ಬಿಡ್ತಿದ್ದ. ಆದ್ರೆ ಎಳೆದ ಮೇಲೆ ತಿರುಗಿ ನೋಡಿದ್ರೆ ಮತ್ತೊಂದು ಬಟ್ಟೆ ಇರ್ತಿತ್ತು. ಹೀಗೆ ಹಲವು ಬಾರಿ ಕೈ ಸೋತು ರಟ್ಟೆ ಸೋತು, ಸಾಮಾನ್ಯ ಏನಲ್ಲ, ರಟ್ಟೆ ಸೋಲುವ ಸುಲಭದ ವ್ಯಕ್ತಿ ಏನಲ್ಲ ದುಶ್ಯಾಸನ. ಆದ್ರೆ ಅವನು ಕೂಡ ರಟ್ಟೆ ಸೋತು ಇನ್ನೇನು ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂತಹ ದುಸ್ಥಿತಿಯಲ್ಲಿ ಸೋತು ಹೋದ ಪ್ರಸಂಗದ ನಂತರ ದ್ರೌಪದಿ ಒಂದು ಪ್ರಕೃತಿಯ ಸ್ವರೂಪಿಣಿಯಾಗಿ ತಾನು ಯಾರಿಗೂ ತನ್ನ ಒಳಗುಟ್ಟನ್ನು ಬಿಟ್ಟು ಕೊಡುವವಳಲ್ಲ, ಅಥವಾ ಎಷ್ಟು ಒಳಗಿನ ವಿಜ್ಞಾನದ ಹೊಳಹನ್ನ ಪ್ರಕೃತಿಯನ್ನ ಭೇದಿಸಿ ಎಲ್ಲವನ್ನು ತಿಳ್ಕೊಂಡು ಬಿಡ್ತೇನೆ ಅಂತ ಪ್ರಯತ್ನಿಸಿದ್ರು ತಾನು ದಕ್ಕುವವಳಲ್ಲ ಅನ್ನುವ ಸೂಚನೆಯನ್ನು ಕೊಡುವ ಹಾಗೆ ಕೃಷ್ಣನ ರಕ್ಷಣೆ ಆ ಅಕ್ಷಯಾಂಬರದ ಮೂಲಕ ಸಿಕ್ಕಿತು ಅನ್ನುವ ಸಂದೇಶವು ಕೂಡ ನಮಗೆ ಈ ಪದ್ಯದಲ್ಲಿ ಅಥವಾ ಈ ಪ್ರಕರಣದಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಇನ್ನಷ್ಟು ಪ್ರಶ್ನೆಗಳಿಗೆ ನೀವು ಈ ವೇದಿಕೆಯನ್ನ ಸೇರಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.